ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ನೀಲು ಕೆಡ್ಡಾಗೆ ಬಿದ್ರ ಭಾವನಾ ಅಥವಾ ಇಲ್ಲಿ ನೀಲುಗೆ ಚಳ್ಳೆ ಹಣ್ಣನ್ನು ತಿನ್ನಿಸೋದಕ್ಕೆ ಮುಂದಾದ್ರ ಅಥವಾ ಇಲ್ಲಿ ನಿಜಕ್ಕೂ ಹರಿ ಬಲಿಪಶುವಾಗ್ಬಿಟ್ರ, ಏನಾಯ್ತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾವನಾ ಸಿಂಚನನ ಕಾಪಾಡಬೇಕು ಅನ್ನೋ ಕಾರಣಕ್ಕೇನೆ, ಕಾಪಾಡ್ಕೋಬೇಕು ಅನ್ನೋ ಕಾರಣಕ್ಕೇನೆ ಸಿದ್ದು ಜೊತೆ ಮಾತಾಡಿ ಮಾವನ ಮನೆಗೆ ಬರ್ತಾಳೆ. ಮಾವನ ಮನೆಯಲ್ಲಿ ಅವ್ರಿಗೆ ಯಾವುದೇ ರೀತಿ ಬೆಲೆ ಇಲ್ಲ, ಅವ್ರಿಗೆ ನಾವಿಲ್ಲಿರುವುದೇ ಇಷ್ಟ ಇಲ್ಲ ಅಂತ ಗೊತ್ತಿರುತ್ತೆ. ಪ್ರತಿ ಕ್ಷಣದ ನೋವನ್ನ ಕೂಡ ಅನುಭವಿಸೋದಕ್ಕೆ ಭಾವನಾ ಸಿದ್ಧವಾಗ್ತಾರೆ. ಯಾಕಂದ್ರೆ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ಮನೆಯಲ್ಲಿ ಇದ್ದಷ್ಟು ದಿನ ಅವಮಾನ ಆಗತ್ತೆ ಅಂತ. ಆದ್ರೆ ಸಿಂಚನಾಗೆ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಅದನ್ನ ಫೇಸ್ ಮಾಡೋದಕ್ಕೆ ಒಪ್ಪಿ ಇಲ್ಲಿ ಸಿದ್ದು ಜೊತೆ ಭಾವನಾ ಮಾವನ ಮನೆಗೆ ಬರ್ತಾರೆ. ಮಾವನ ಮನೆಗೆ ಭಾವನಾ ಬಂದದ್ದೇ ನೀಲುಗೆ ಒಂದ್ ರೀತಿ ಕೈ ಕಟ್ಟ ಹಾಕ್ದಾಗ ಆಗತ್ತೆ. ಇಷ್ಟು ದಿನ ಬಿಂದಾಸ್ ಆಗಿ ತನ್ನ ಆಟನೇ ನಡೀತಾ ಇತ್ತು, ಆದ್ರೆ ಇವತ್ತು ಭಾವನಾ ಬಂದಿದ್ರಿಂದಾಗಿ ಸ್ವಲ್ಪ ಹಿಂದೇಟನ್ನ ಹಾಕ್ಬೇಕಾಗಿದೆ ನೀಲು. ಯಾಕಂದ್ರೆ ಸಿಂಚು ಬದುಕು ಇವತ್ತು ಈ ರೀತಿ ಆಗಿದೆ ಅಂದ್ರೆ ಅದಕ್ಕೆಲ್ಲ ಕಾರಣನೇ ನೀಲು. ನೀಲುಗೆ ಆ ಮನೆ ಮೇಲೆ ಇರ್ತಕ್ಕಂಥ ಸೇಡಿಗೆ ಇವತ್ತು ಸಿಂಚನ ಬಲಿಪಶು ಆಗಿದ್ದಾರೆ. ಸಿಂಚನ ಕಥೆಯನ್ನೇ ಮುಗಿಸ್ಬೇಕು ಅಂತ ನೀಲು ಸ್ಕೆಚ್ ಹಾಕಿದ್ರು, ಆದ್ರೆ ಅದೃಷ್ಟವಶಾತ್ ಆಕೆ ಮಗು ಸತ್ತು ಆಕೆ ಬದುಕುಳಿತಾರ. ಬದುಕುಳಿದಂತಹ ಸಿಂಚನನ ಸುಮ್ಮನೆ ಇರುವುದಕ್ಕೆ ಬಿಡ್ತಾರ ನೀಲು? ಖಂಡಿತ ಇಲ್ಲ. ಆಕೆ ಹುಚ್ಚಿ ಆಗೋದಕ್ಕೆ ಏನೆಲ್ಲ ಮಾಡಬೇಕು ಎಲ್ಲ ರೀತಿಯಲ್ಲೂ ಕೂಡ ವ್ಯವಸ್ಥೆ ಮಾಡಿ ಫೈನಲಿ ಇವತ್ತು ಸಿಂಚನ ಮಗು ಇಲ್ಲದೆ ಇದ್ರೂ ಕೂಡ ಮಗು ಇದೆ ಅನ್ನೋ ರೀತಿಯಲ್ಲಿ ಭ್ರಮಿಸೋದಕ್ಕೆ ಮುಂದಾಗಿದ್ದಾರೆ. ಈ ಒಂದು ಪರಿಸ್ಥಿತಿಗೆ ಕಾರಣ ಕೂಡ ನೀನು ಅಂತಾನೆ ಹೇಳ್ಬೋದು. ಇದರಿಂದ ಆಚೆ ತರೋ ಪ್ರಯತ್ನಕ್ಕೆ ಭಾವನಾ ಮುಂದಾಗ್ತಿದ್ದಾರೆ. ಇಷ್ಟು ದಿನ ಅವರವರನ್ನ ಟಾರ್ಗೆಟ್ ಮಾಡ್ತಾ ತನ್ನ ಸೇಡನ್ನ ತೀರಿಸ್ಕೊತಿದ್ದಂತ ನೀಲು ಈಗ ನೇರವಾಗಿ ಮಾವನ ಕತ್ತಿಯನ್ನೇ ಮುಗಿಸೋದಕ್ಕೆ ಮುಂದಾಗಿದ್ದಾರೆ. ಇಷ್ಟೊತ್ತು ಆಲ್ರೆಡಿ ನೀಲು ಲಾಕ್ ಆಗ್ಬೇಕಾಗಿತ್ತು, ಯಾಕಂದ್ರೆ ಅಣ್ಣನ ಮೇಲೇನೆ ಅಟ್ಯಾಕ್ ಮಾಡಿಸಿದ್ರು ನೀಲು. ಯಾಕಂದ್ರೆ ಅವತ್ತು ಅಣ್ಣ ತಂಗಿಯ ವಿರುದ್ಧ ಮಾತನಾಡಿದ್ರು, ಇನ್ನೇನೋ ಭಾವನಾ ಕೈಗೆ ಸಿಕ್ಬೀಳ್ಬೇಕಾಗತ್ತೆ ಅಂತ ಯೋಚನೆ ಮಾಡಿದಂತ ನೀನು ಇಲ್ಲಿ ಭಾವನಾ ಇಂದ ಬಚಾವಾಗಬೇಕು ಅನ್ನೋ ಕಾರಣಕ್ಕೆ ಅಣ್ಣನನ್ನೇ ಕೋಮಾಗೆ ಕಳಿಸಿದ್ರು. ಅವತ್ತು ಕೂಡ ಭಾವನಾ ಮತ್ತೆ ಸಿದ್ದು ಸೇರ್ಕೊಂಡು ಅವರನ್ನು ಹಾಸ್ಪಿಟಲೈಸ್ ಕೂಡ ಮಾಡಿದ್ರು. ಕೊನೆಗೂ ಅವರು ಕೋಮಾಗೆ ಹೋಗಿದ್ರಿಂದಾಗಿ ಯಾರು ಇದನ್ನೆಲ್ಲ ಮಾಡ್ತಿರೋದು ಅಂತ ಗೊತ್ತಾಗಿರ್ಲಿಲ್ಲ ಭಾವನಾಗೆ. ಆದ್ರೆ ತನ್ನ ಸುತ್ತಮುತ್ತಾನೆ ಯಾರು ಇದ್ದಾರೆ ಅನ್ನೋ ಅನುಮಾನ ಭಾವನಾಗೆ ಜಾಸ್ತಿ ಆಗಿತ್ತು. ಇದೆಲ್ಲದರ ನಡುವೆ ಮಗು ತುಂಬ ಇಲ್ಲಿ ನೀಲು ಆಟವನ್ನ ಶುರು ಮಾಡ್ಕೊಂಡಿದ್ದಾರೆ. ಅದೇ ಕಾರಣಕ್ಕೆ ಯಾವುದೋ ವ್ಯಕ್ತಿ ಹತ್ರ ಡೀಲ್ ಮಾಡ್ಕೊಂಡಿದ್ದಾರೆ. ವ್ಯಕ್ತಿ ಯಾವುದನ್ನೋ ಕೊಟ್ಟು ಒಂದೆರಡು ಡ್ರಾಪ್ ಅನ್ನ ಹಾಕಿ ಅದೇ ರೀತಿ ಹಾಕ್ತಾ ಬಂದ್ರೆ ಖಂಡಿತ 8 ದಿನದಲ್ಲಿ ಸಾವನ್ನಪ್ತಾರೆ ಅಂತ ಕೂಡ ಹೇಳಿದ್ದಾರೆ. ಅದೇ ರೀತಿಯಾಗಿ ಪ್ಲಾನ್ ಪ್ರಕಾರವಾಗಿ ನೀಲು ತನ್ನ ಮಾವನನ್ನ ಮುಗಿಸೋದಕ್ಕೆ ಸ್ಕೆಚ್ ಹಾಕ್ತಿದ್ದಾಳೆ. ಎಂದು ಕೂಡ ಅರಿಶಿಣದ ಹಾಲನ್ನ ಕುಡಿಯೋದಿಲ್ಲ ಮಾವ, ಆದ್ರೂ ಕೂಡ ಇವತ್ತು ಅರಿಶಿಣದ ಹಾಲನ್ನ ಕೊಡ್ಲಿಕ್ಕೆ ನೀಲು ಮುಂದಾಗ್ತಾರೆ. ಅದನ್ನ ಭಾವನಾ ಪ್ರಶ್ನೆ ಕೂಡ ಮಾಡ್ತಾರೆ. ಅತ್ತೆ ಹೇಳಿದ್ದು ನಾನು ಅತ್ತೆ ಮಾತು ಕೇಳ್ತಿದ್ದೀನಿ ಅಂತ ಹೇಳ್ಬಿಡ್ತಾರೆ ಇಲ್ಲಿ ನೀಲು. ಆದ್ರೆ ಅರಿಶಿಣದ ಹಾಲ ಅನ್ಕೊಂಡ್ರೆ ಖಂಡಿತ ಅಲ್ಲ, ಅದು ಯಾವುದೇ ರೀತಿಯಲ್ಲೂ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ನೀಲು ಆ ರೀತಿ ಹಾಲನ್ನು ರೆಡಿ ಮಾಡಿದ್ದಾರೆ. ಯಾವತ್ತೇನೂ ಹೇಳಿಲ್ಲ, ಏನೂ ಹೇಳಿಲ್ಲ. ಫೈನಲಿ ಪೇಪರ್ ಓದ್ತಿರೋ ಮಾವಂಗೆ ಹಾಲನ್ನು ಕೊಡ್ತಾರೆ. ಹಾಲು ಕುಡಿತಿದ್ದಾಗೆ ಹಾಗೆ ಕುಸಿದು ಹೋಗ್ತಾರೆ ಮಾವ. ಇಷ್ಟು ದಿನ ಗಟ್ಟಿಮುಟ್ಟಾದ ಮಾವ ಈಗ ಹುಷಾರ್ ತಪ್ಪಿ ಹಾಸಿಗೆ ಹಿಡ್ತಿದ್ದಾರೆ. ಹಾಸಿಗೆ ಹಿಡ್ದದ್ದು ಸಾಮಾನ್ಯ ಇರ್ಬೋದು ಅಂತಾನೆ ಭಾವನಾ ಅನ್ಕೋತಾರೆ. ಬಟ್ ನಂತರ ಮಾವಂಗೋಸ್ಕರ ಗಂಜಿ ಮಾಡಬೇಕಾದ್ರೆ ಭಾವನಾ ನಾನು ಮಾಡ್ತೀನಿ ಕೊಡಿ ಅತ್ತೆ ಅಂತ ಹೇಳಿದ್ರೆ ಇಲ್ಲಿ ಅತ್ತೆಗೆ ಭಾವನನ್ ಕಂಡ್ರೆ ಆಗದೆ ಇರೋದ್ರಿಂದ ಭಾವನನ್ ತರಾಟೆಗೆ ತಗೊಂಡು ಭಾವನಾ ಇದು ಅಲ್ಲಿಂದ ಕಳಿಸ್ಬಿಡ್ತಾರ. ತದನಂತರ ನೀಲು ನಾನು ಮಾವಂಗೆ ಕಷಾಯ ಮಾಡ್ಕೊಂಡು ಬರ್ತೀನಿ, ಹೋಗಿ ಅತ್ತೆ ಗಂಜಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಇಲ್ಲಿ ಅತ್ತಿಯನ್ನ ಕಳಿಸಿ ಅದರಲ್ಲಿ ಒಂದೇ ಡ್ರಾಪ್ಸನ್ನು ಮಿಕ್ಸ್ ಮಾಡಕ್ಕೆ ಹೋಗಿ ಪೂರ್ತಿ ಡಬ್ಬಿನೇ ಬಿದ್ದು ಹೋಗುತ್ತೆ. ಆಗ ಆಕೆ ಕೊಟ್ಟಂಥ ವ್ಯಕ್ತಿ ಹೇಳೋದನ್ನು ನೆನಪು ಮಾಡ್ಕೋತಾರೆ. ಒಮ್ಮೆಲೆ ಸತ್ತೋಗ್ಬಿಡ್ತಾರೆ ಅಂತ ಹೇಳೋದನ್ನು ನೆನಪು ಮಾಡ್ಕೊಂಡಿದ್ದೆ. ಇಲ್ಲ ಇದನ್ನು ತೊಗೊಂಡೋಗಿ ನಾನು ಹೊರಗಡೆ ಎಸ್ತು ಬಿಡಬೇಕು ಅಂದ್ಕೊಂಡಿದ್ದೆ. ಹೊರಗಡೆ ಬಂದು ಎಸೆತಾರೆ. ಆ ನಾಯಿ ಬಂದು ಅದನ್ನು ತಿನ್ನತ್ತೆ. ಇದೆಲ್ಲವನ್ನೂ ಕೂಡ ಭಾವನಾ ಅಬ್ಸರ್ವ್ ಮಾಡಿದ್ದಾರೆ. ನಂತರ ಗಂಜಿಯನ್ನು 2 ಡ್ರಾಪನ್ನು ಹಾಕಿ ಗಂಜಿಯನ್ನು ಮಾವಂಗೆ ತಗೊಂಡು ಹೋಗಿ ಕುಡಿಸ್ತಾರೆ. ತದನಂತರ ನಾಯಿಗೆ ಪ್ರಜ್ಞೆ ತಪ್ಪು ಹೋಗುತ್ತೆ, ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಆ ನಾಯಿ ತಿಂದಂಥ ಗಂಜಿಯಲ್ಲಿ ಕೆಮಿಕಲ್ ಇತ್ತು ಅನ್ನೋ ಒಂದು ರಿಪೋರ್ಟ್ ಬರುತ್ತೆ. ರಿಪೋರ್ಟ್ ಬರ್ತಿದ್ದಾಗೆ ಭಾವನಾ ಅನುಮಾನ ಜಾಸ್ತಿ ಆಗ್ತದೆ. ಬಿಕಾಸ್ ನೀಲುನೇ ಆ ಗಂಜಿಯನ್ನು ಹಾಕಿದ್ದನ್ನು ಭಾವನಾ ನೋಡಿರ್ತಾರೆ. ಹಾಗಾಗಿ ಭಾವನಾನೇ ಈ ಕೆಲಸ ಮಾಡಿರ್ಬೋದು, ಬಟ್ ಸಾಕ್ಷಿ ಹುಡುಕ್ಬೇಕು ಅಂತ ಭಾವನಾ ಯೋಚನೆ ಮಾಡ್ತಾರೆ. ಭಾವನ ಹತ್ರ ಕೂಡ ಇಷ್ಟು ದಿನ ನಾವು ಹುಡುಕ್ತಿದ್ದಂಥ ಕೇಡಿ ಹೊರಗಡೆ ಇಲ್ಲ, ಮನೆ ಒಳಗಡೆನೆ ಇದ್ದಾನೆ. ಇಷ್ಟು ದಿನ ಮಾವ ತಿಂತಕ್ಕಂಥ ಊಟದಲ್ಲಿ ಯಾರು ಏನೋ ಮಿಕ್ಸ್ ಮಾಡ್ತಿದ್ರು ಅನ್ಸುತ್ತೆ. ಅದೇ ಕಾರಣಕ್ಕೆ ಮಾವನ ಪರಿಸ್ಥಿತಿ ಈ ರೀತಿ ಆಗಿದೆ. ಅದು ಯಾರು ಅನ್ನೋದನ್ನ ನಾನು ಪತ್ತೆ ಹಚ್ತೀನಿ ಅಂತ ಹೇಳಿ ಭಾವನಾ ಹೇಳಿದ್ದೆ. ಈ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬರನ್ನ ಕೂಡ ಕರೀತಾರೆ. ಅತ್ತಿ ಮಾವ ಸಿದ್ದು ಕೂಡ ಇದ್ದಾರೆ. ನಂತರ ಎಷ್ಟು ದಿನದಿಂದ ಈ ಮನೆಯಲ್ಲಿ ಕೆಲಸ ಮಾಡ್ತಿದ್ರ, ಆದ್ರೂ ಕೂಡ ಹೇಗೆ ನಿಮ್ಮ ಯಜಮಾನಪ್ಪಂಗೆ ಈ ರೀತಿ ಮಾಡೋಕ್ ಮನ್ಸು ಬಂತು, ನಿಧಾನವಾಗಿ ನಮ್ಮ ಮಾವನ ಕತೆ ಮುಗಿಸ್ಬೇಕು ಅಂತ ಹೇಳಿ ನೀವು ಈ ಕೆಲಸ ಮಾಡ್ತಿದ್ರ ಅಲ್ವಾ ಅಂತ ಭಾವನಾ ಹೇಳಿದಾಗ
ಇಲ್ಲ ನಾವಂತ ಕೆಲಸ ಮಾಡಿಲ್ಲ ಅಂತ ಕೆಲಸದವ್ರು ಹೇಳ್ತಿದ್ದಾರೆ. ಎತ್ತ ಕಡೆ ನೀಲು ಬಾಯ್ ಬಿಡ್ಲಿ, ನೀಲು ಬಂಡವಾಳ ಆಚೆ ಬರಲಿ ಅನ್ನೋ ಕಾರಣಕ್ಕೆ ಅಮಾಯಕರಾಗಿದ್ದಂತಹ ಆ ಒಂದು ಕೆಲಸದವರನ್ನ ಪ್ರಶ್ನೆ ಮಾಡ್ತಿದ್ದಾರೆ ಭಾವನಾ. ಇತ್ತ ಕಡೆ ಮನೆಯವರು ಕೂಡ ಕೆಲಸದ ಬರಾನೇ ಬ್ಯಾಟಿಂಗ್ ಮಾಡ್ತಾರೆ. ಏನಮ್ಮ ಭಾವನಾ, ಯಾಕೆ ಆ ಮನೆಯವ್ರನ್ನೆಲ್ಲ ವಿಚಾರ ಮಾಡ್ತಿದ್ಯಾ? ಅವರು ಇಷ್ಟು ವರ್ಷಗಳ ಕಾಲ ಇಲ್ಲಿ ಕೆಲಸ ಮಾಡಿದ್ದಾರೆ, ಒಂದು ತಪ್ಪು ಮಾಡಿಲ್ಲ ಅಂತ. ಆದರೆ ಭಾವನಾ ಮಾತ್ರ ಇವತ್ತು ನಿಮ್ಮ ಸ್ಥಿತಿಗೆ ಕಾರಣ ಆಗಿರ್ತಕ್ಕಂಥದ್ದು ಆ ಒಂದು ಕೆಮಿಕಲ್ ಇರ್ತಕ್ಕಂಥ ಡಬ್ಬಿ, ಅದರಿಂದಾನೇ ಒಂದಷ್ಟು ಅಂಶಗಳು ನಿಮ್ಮ ಒಂದು ಬಾಡಿಯನ್ನು ಸೇರಿದೆ. ಇದೇ ರೀತಿ ಆದರೆ ಹೆಂಡತಿಂದಲ್ಲಿ ನೀವು ಸತ್ತೋಗ್ತೀರಾ. ಈ ರೀತಿ ಮಾಡಿರೋದು ಇವ್ರು ಬಿಟ್ಟು ಇನ್ಯಾರು ಆಗಿರ್ತಾರ ಅಂತ ಹೇಳ್ತಿದ್ದಾಗೆ ಈ ಕಡೆ ನೀನು ನನ್ನ ಮೇಲೆ ಅನುಮಾನ ಬರಬಾರ್ದು ಅನ್ನೋ ಕಾರಣಕ್ಕೆ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡೋಣ ಭಾವನಾ, ಅವರೇ ಬಾಯಿ ಬಿಡಿಸ್ತಾರೆ ಅಂತ ಹೇಳ್ತಿದ್ದಾರೆ. ಎತ್ತ ಕಡೆ ಸೆಂಚುನ ಭಾವನಾಗೆ ಗೊತ್ತಾಗ್ಬಿಡುತ್ತೆ ನೀನು ಎಂಥ ಕುತಂತ್ರಿ ಅನ್ನೋದು. ಅದೇ ಕಾರಣಕ್ಕೆ ಪ್ಲಾನ್ ಮಾಡಿಕೊಂಡು ಇದನ್ನೆಲ್ಲವನ್ನ ಕೂಡ ಮಾಡ್ತಿರ್ತಕ್ಕಂಥ ಭಾವನಾ ಆ ವಸ್ತು ಎಲ್ಲಿದೆ ಅನ್ನೋದನ್ನ ಪತ್ತೆ ಹಚ್ಚಿದ್ರೆ ಖಂಡಿತ ಇದನ್ನೆಲ್ಲ ಯಾರು ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಖಂಡಿತ ಆ ವಸ್ತು ಈ ಮನೆಯಲ್ಲೇ ಇರುತ್ತೆ ಅಂತ ಹೇಳ್ತಾರೆ. ಈ ಕಡೆ ನೀಲುಗೆ ಭಯ ಶುರುವಾಗತ್ತೆ. ನೀಲು ನಿಜವಾಗ್ಲೂ ಕೂಡ ತುಂಬಾನೇ ಕಿಲಾಡಿ. ಯಾಕಂದ್ರೆ ಇಲ್ಲಿ ಭಾವನ ತಮ್ಮನ ತಲೆಗೆ ಕಟ್ಟೋದಕ್ಕೆ ಮುಂದಾಗ್ಬಿಡ್ತಾರೆ. ತನ್ನ ರೂಮಲ್ಲಿದ್ದಂಥ ಒಂದು ಬಾಟಿಲನ್ನು ತೆಗೆದು ಸಿಂಚನ ರೂಮ್ಗೆ ಇಡ್ತಾರೆ. ಇಲ್ಲಿ ಭಾವನಾ ಎಲ್ಲ ರೂಮನ್ನು ಚೆಕ್ ಮಾಡ್ಕೊಂಡು ಬರ್ತಾರೆ. ನೀಲು ರೂಮನ್ನು ಕೂಡ ಚೆಕ್ ಮಾಡ್ತಾರೆ. ಬಿಕಾಸ್ ನೀಲು ಮೇಲೇನೆ ಭಾವನಾಗೆ ಜಾಸ್ತಿ ಅನುಮಾನ ಇದ್ದಿತ್ತು. ಅದೇ ಕಾರಣಕ್ಕೆ ನೀಲು ರೂಮನ್ನು ಚೆಕ್ ಮಾಡಿದಾಗ ಅಲ್ಲಿ ಏನೂ ಕೂಡ ಕಾಣ್ ಸಿಗುವುದಿಲ್ಲ. ನಿಜವಾಗ್ಲೂ ಅಚ್ಚರಿ ಆಗತ್ತೆ. ಸುಮ್ಮನೆ ಫಾರ್ಮಾಲಿಟೀಸ್ಗೆ ಅಂತ ಹೇಳಿ ಸಿಂಚನ ರೂಮನ್ನು ಚೆಕ್ ಮಾಡ್ತಾರೆ. ಆ ಒಂದು ಕಬೋರ್ಡಲ್ಲಿ ಆ ಒಂದು ಔಷಧಿ ಸಿಗತ್ತೆ. ಅದನ್ನು ನೋಡಿದೆ, ಇದನ್ನು ನೀನು ತಗೋತಾ ಇಲ್ಲ ಅಲ್ವಾ ಸಿಂಚನ, ಇದನ್ನು ಡಾಕ್ಟರ್ ನಿಮಗೆ ಪ್ರಿಸ್ಕ್ರೈಬ್ ಮಾಡಿದ್ರ ಅಂತ ಭಾವನಾ ಕೇಳಿದಾಗ ಇಲ್ಲ ಇದನ್ನು ನನಗೆ ಸಂಬಂಧಪಟ್ಟಿದ್ದಲ್ಲ, ನಾನು ಎಂದೂ ಕೂಡ ಇದನ್ನು ತೊಗೊಂಡೇ ಇಲ್ಲ, ನೋಡೇ ಇಲ್ಲ ಕೂಡ ಅಂತ ಹೇಳಿದಾಗ ಹಾಗಿದ್ರೆ ಇದು ಹರಿ ತೊಗೊಂಡು ಬಂದಿರಬೇಕು ಅಂತ ಹೇಳಿ ಭಾವನಾ ಅನ್ಕೋತಾರೆ. ಫೈನಲಿ ಇಲ್ಲಿ ಸಿಂಚನ ನೀಲು ಅನ್ಕೊಂಡಾಗೆ ಆಗಿದೆ. ಇಲ್ಲಿ ಭಾವನಾ ತನ್ನ ತಮ್ಮ ಹರಿ ಮೇಲೆ ಡೌಟ್ ಪಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಅದೇ ಕಾರಣಕ್ಕೆ ಇಲ್ಲಿ ಹರಿ ಬರ್ತಿದ್ದಾಗೆ ಆತನನ್ನು ಕರ್ಕೊಂಡು ಹೋಗಿದ್ದೆ, ನೀನು ಇಂಥ ಕೆಲಸ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ, ಎಂಥ ಪಾಪಿ ನೀನು, ಅವ್ರ ಮನೆಯಲ್ಲೇ ಎತ್ಕೊಂಡು ಅವ್ರಿಗೆ ಈ ರೀತಿ ಮಾಡೋಕೆ ಹೇಗೆ ಮುಂದಾದೆ ನೀನು, ಹೇಗೆ ಮನ್ಸು ಬಂತು ನಿನಗೆ ಅಂತ ಭಾವನೆ ಪ್ರಶ್ನೆ ಮಾಡಿದಾಗ ಏನು ಹೇಳ್ತಿದ್ಯಾ ನೀನು, ನಾನೇನು ಮಾಡಿದೆ ಅಂದಾಗ ಈ ಡಬ್ಬಿ ಏನು ಅಂತ ಕೇಳ್ತಾರ. ಇದು ಏನು ಅನ್ನೋದು ನನಗೇನು ಗೊತ್ತು, ನನಗೆ ಗೊತ್ತಿಲ್ಲ, ಇದು ನಂದಲ್ಲ ಅಂದಾಗ ನಿನ್ನ ರೂಮಲ್ಲೇ ಸಿಕ್ಕಿದ್ದಲ್ವ, ನಿಂದೆ ಕಬೋರ್ಡಲ್ಲಿ ಸಿಕ್ತು, ನೀನೇ ಅಲ್ವಾ ಮಾವನಿಗೆ ಸಾಯಿಸಬೇಕು ಅಂತ ಹೇಳಿ ಇದನ್ನು ಹಾಕ್ತಾ ಇದ್ದಿದ್ದು ಅಂತ ಹೇಳಿ ಭಾವನಾ ಹರಿ ಮೇಲೆ ಅಪಾದಿಯನ್ನು ಹಾಕ್ತಾ ಇದ್ರೆ ಆ ಕಡೆ ನೀಲು ನೋಡಿಕೊಂಡು ಖುಷಿಯಿಂದ ನಗಾಡ್ತಿದ್ದಾರೆ, ತಿಲ್ಲಾಡ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ಭಾವನಾ ಕೈಗೆ ಸಿಕ್ಕಿ ಬಿದ್ದಂತಹ ಆ ತಮ್ಮ ಹರಿ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅನ್ನೋದು ಭಾವನಾಗೆ ಗೊತ್ತಾಗಿದ್ದೆ. ಇಲ್ಲಿ ಭಾವನಾ ಹರಿಯನ್ನ ಕಾಪಾಡ್ಕೋದ್ರ ಮುಖಾಂತರ ಇಲ್ಲಿ ನೀಲು ಕತೆಗೆ ಅಂತ್ಯವನ್ನ ಆಡ್ತಾರ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಜೊತೆಗೆ ಇಲ್ಲಿ ಭಾವನಾ ನಿಜಕ್ಕೂ ಮೆಚುರಿಟಿಯಿಂದ ಯೋಚನೆ ಮಾಡಬೇಕಾಗಿತ್ತು, ಅದಕ್ಕೆ ಬದಲಾಗಿ ತಮ್ಮನೇ ಅಪರಾಧಿ ಅಂತ ಯೋಚನೆ ಮಾಡ್ತಿದ್ದಾರೆ. ಖಂಡಿತ ಇದು ವಿಪರ್ಯಾಸ ಅಂತಾನೆ ಹೇಳ್ಬೋದು. ಅಥವಾ ಬುದ್ಧಿವಂತೆಯಾಗಿರ್ತಕ್ಕಂತಹ ಭಾವನಾ ಸಿಂಚನ ಕುತಂತ್ರ ಗೊತ್ತಿರೋದ್ರಿಂದಾನೇ ತಮ್ಮನ ಮೇಲೆ ಡೌಟ್ ಪಟ್ಟೋ ಹಾಗೆ ಮಾಡಿ ನೀಲೂನೇ ಕೆಟ್ಟಾಗೆ ಬೀಳಿಸ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ.